ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ. ನಾನೇ ಮನೆಯಲ್ಲಿ ಕೇಕ್ನ ಮಾಡಿರೋದು. ಇದು ಇಷ್ಟೇನಾ? ಹ್ಯಾಪಿ ಬರ್ಡೇ To ಟು you, ಮೀ. happy ಬರ್ತಾನೆ ಇಲ್ಲ. birthday ಏನೋ to ಇರಮ್ಮ. Happy birthday to you, Putti. Happy birthday, Babu. ಚೆನ್ನಾಗಾ? ಗಟ್ಟಿ ಅಷ್ಟೇ. ಪುಟಾಣಿ ಪುಟ್ಟ. ಕೇಕು ಮನೇಲೇ ಮಾಡಿದ್ದೀನಿ ಅನ್ನಲ್ಲ, ಅದು ಬೇಕ್ ಮಾಡಿರೋದಲ್ಲ. ಜಸ್ಟ್ ಮಿಕ್ಸರಲ್ಲಿ ಅದನ್ನು ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಇಟ್ಟು ಅದಕ್ಕೆ ಡಾರ್ಕ್ ಚಾಕ್ಲೇಟ್ನ ಹಾಕಿ ಡೆಕೋರೇಷನ್ ಮಾಡಿಕೊಂಡು ಕೇಕ್ನ ಕಟ್ ಮಾಡ್ತಿರೋದು. ಸ್ಮಾಲ್ ಅಮೌಂಟ್ ಆದರೆ ತಿನ್ಕೊಳ್ಬೋದು, ಜಾಸ್ತಿ ತಿಂತೀನಿ ಅಂದರೆ ಅದನ್ನು ತಿನ್ನೋಕ್ಕಾಗಲ್ಲ. ಒಳ್ಳೆ ಪ್ರೋಟೀನ್ ಅಂತೂ ಅದರಲ್ಲಿ ಸಿಗುತ್ತೆ ನಿಮಗೆ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಮೊದಲು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಾಯಿತು. ಸ್ನಾನ ಮಾಡೋಕ್ಕೋಸ್ಕರನೇ ಎಣ್ಣೆ ಹಾಕ್ಕೊಂಡೆಲ್ಲ ರೆಡಿ ಆಗಿದ್ವಿ. ಫಸ್ಟೇ ಕೇಕೆಲ್ಲ ಕಟ್ ಮಾಡಿಬಿಟ್ವಿ, ಯಾಕೆಂದರೆ ಚೆರಿ ವೆಯ್ಟ್ ಮಾಡಲ್ಲ. ಅದಕ್ಕೋಸ್ಕರ ಕೇಕೆಲ್ಲ ಕಟ್ ಮಾಡಿ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ. ಇದಕ್ಕೊಂದು ಓಲೆ ತೊಗೊಂಡಿದ್ದೆ ನಾನು, ಅದನ್ನು ಒಂದು ದಿನವೂ ಹಾಕ್ಕೊಂಡಿಲ್ಲ. ಅದೇ ಮುರಿದೋಯ್ತು ಅಂತಲೇ ಗೊತ್ತಿಲ್ಲ. ಮೇ ಬಿ ಮನೆ ಶಿಫ್ಟ್ ಮಾಡ್ತಿದ್ವಲ್ಲ ಆಗ ಹೇಗಂದರೆ ಹಾಗೆ ತುಂಬಿಟ್ಟಿದ್ದೀನಿ, ಮುರ್ಕೊಂಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಅದನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಕೆಳಗಡೆ ಜುಮ್ಗ ಕಿತ್ತಿಟ್ಬಿಟ್ಟು ಮೇಲ್ಗಡೆ ಓಲೆ ಮಾತ್ರ ಹಾಕ್ಕೊಂಡೆ. ಇವಾಗ 4 ಜನ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಸಂಜೆನೇ ಆಗಿಬಿಟ್ಟಿದೆ. ಚೆರಿನೂ ಸ್ಕೂಲ್ಗೆ ಹೋಗಿದ್ದ, ಅವನ್ನ ಸ್ಕೂಲಿಂದ ಕರ್ಕೊಂಡ್ಬಂದಮೇಲೆ ನಾವು ಟೆಂಪಲ್ಗೆ ಹೋಗ್ತಿರೋದು. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಐತೆ ದೇವಸ್ಥಾನ. ಈ ಮನೆ ಹತ್ರ ಅಷ್ಟೊಂದು ಟೆಂಪಲ್ಗಳಿಲ್ಲ, ನೋಡಿಲ್ಲ ನಾವು, ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಸೊ ಇದು ಗಣೇಶನ ದೇವಸ್ಥಾನ ಹೋಗಿದ್ದೀವಿ. ಅಲ್ಲೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದೆಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಸೊ ಗಣೇಶನ ಟೆಂಪಲ್ಗೆ ಹೋಗಿ ಅಲ್ಲೇ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಹೊರಡ್ತೀವಿ. ಮನೆಗೆ ಹೋಗಲ್ಲ, ಜಾನುಗುದು 1-2 ಡೇಸ್ ಬಿಟ್ಟು ಬರ್ಡೇ ಇದೆ. ಆ ಬರ್ಡೇಗೋಸ್ಕರ ಬಟ್ಟೆ ಬೇಕಿತ್ತು ಜಾನುಗೂ. ಸೊ ಜಾನುಗೂ ಬಟ್ಟೆ ಕೊಡ್ಸೋಣ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಹೋಗಿದ್ದು. ಅಲ್ಲಿಂದ ನಾವು ಬಟ್ಟೆ ಶಾಪಿಗೆ ಬಂದಿದ್ದೀವಿ. ಜಾನು ನೋಡ್ತಾಯಿತ್ತು, ಇಷ್ಟ ಆದರೆ ತೊಗೊಳ್ತೀನಿ ಅಂದ್ಬಿಟ್ಟು. ಸರಿ ಆಯಿತು ಅಂತ ನೋಡಿದ್ವಿ, ಬಟ್ ಯಾವುದೂ ಇಷ್ಟ ಆಗಲಿಲ್ಲ. ಮತ್ತು ಊಟ ಮಾಡೋದಕ್ಕೆ ಟೈಮ್ ಆಗಿಬಿಡ್ತಲ್ಲ, ಅಡುಗೆ ಬೇರೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ಬರೋಣ ನಾಳೆ ಅಂತ ಹೇಳ್ಬಿಟ್ಟು ಯಾವುದೂ ತೊಗೊಳ್ಳಿಲ್ಲ. ಅದಕ್ಕೆ ನಾನು ವೀಡಿಯೋ ಏನೂ ಹಾಕಲಿಲ್ಲ. ಸೊ ಮನೆಗೆ ಬಂದುಬಿಟ್ವಿ. ಸ್ವಲ್ಪ ತರಕಾರಿ ಇರಲಿಲ್ಲ, ಬೇಕಾಗಿತ್ತು ಅರ್ಜೆಂಟಾಗಿ ಒಂದಷ್ಟು ಐಟಮ್ಸು. ಹಾಗಾಗಿ ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಇದು ಜೆಪ್ಟೋನೋ ಫ್ಲಿಪ್ಕಾರ್ಟೋ ನೆನಪು ಬರ್ತಿಲ್ಲ. ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ತರಕಾರಿಗೋಸ್ಕರ ಅಲ್ಲ ನಾನು ಆರ್ಡ್ರ್ ಮಾಡಿದ್ದು, ಆ್ಯಕ್ಚುಲಿ ಐಸ್ ಕ್ರೀಮ್ಗೋಸ್ಕರ. ಚೆರಿ ಐಸ್ ಕ್ರೀಮು ತೊಗೋಬೇಡ, ಮನೇಲೇ ಆರ್ಡ್ರ್ ಮಾಡ್ತೀನಿ ಅಂದರೂ ಕೇಳಿದೆ, ತೊಗೊಂಡ. ನನಗೆ ಕೋಪ ಬಂದು ನಾನು ದೊಡ್ಡ ಬಾಕ್ಸೇ ಆರ್ಡ್ರ್ ಮಾಡಿದೆ. ನೀನು ಕೊಡಲ್ಲ ಅಂತ ಹೇಳಿ ಅವನ ಮುಂದೆನೇ ಅವನಿಗೆ ತೋರಿಸ್ಕೊಂಡೇ ತಿಂತಾಯಿದ್ದೀನಿ. ಬಟ್ ಅವನಿಗೂ ಕೊಡ್ತೀನಿ, ಬಟ್ ಅವನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ, ಅದಕ್ಕೋಸ್ಕರ. ಬೇಡ ಕಣೋ, ತಗೋಬೇಡ ಕಣೋ, ಆರ್ಡ್ರ್ ಮಾಡ್ತೀನಿ ಮನೇಲಿ ತಿನ್ನೋಣ ಅಂತ ಹೇಳಿದೆ. ಇಲ್ಲ ನಾನು ಬೇಕೇ ಬೇಕು ಅಂದ್ಬಿಟ್ಟು ಹೊರಗಡೆ ತೆಗೆಸ್ಕೊಂಡ. ನನಗೂ ಕೋಪ ಬಂತು, ಅದಕ್ಕೆ ಹೊರಗಡೆಯಿಂದ ಆರ್ಡ್ರ್ ಮಾಡಿ ತರಿಸ್ತಿದ್ದೀನಿ. ಕೊಟ್ಟಿಲ್ಲ ಅಂತ ಎದ್ದು ಹೊರಗಡೆ ಹೋದ. ಊಟ ಆದಮೇಲೆ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಲ್ಲ, ಸಿಂಪಲಾಗಿ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ಪೈಸಸ್ಸು ಮತ್ತು ಚಿಕನ್ ಎಲ್ಲನ ಹಾಕ್ಕೊಂಡು ನೀಟಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಪುದೀನ ಸೊಪ್ಪಿದ್ದರೆ ಪುದೀನ ಸೊಪ್ಪು ಹಾಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ನೀರು ಹಾಕೋಕ್ಕೂ ಮುಂಚೆನೇ ಐಟಮ್ಸ್ ಏನಿದೆ ಸ್ಪೈಸಸ್ ಐಟಮ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರು ಇದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಬೆಂದಾದಮೇಲೆ
ಅದಕ್ಕೆ ಅಕ್ಕಿನ ಹಾಕ್ಕೋಬೇಕು. ಫಸ್ಟೇ ಅಕ್ಕಿ ಹಾಕ್ಕೋಬಾರ್ದು. ಅಕ್ಕಿನ ಮಸಾಲೆ ಒಳಗಡೆನೇ ಹಾಕ್ಕೊಂಡ್ರೆ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ವಿಸಲ್ ಆರ್ 2 ವಿಸಲ್ನ ಕೂಗಿಸ್ಕೊಂಡ್ರೆ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನನಗೆ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿ ಬರ್ತಾನೆ ಇರಲಿಲ್ಲ, ಬಟ್ ಇವಾಗ ಒಂಥರ ಚೆನ್ನಾಗಿದೆ. ಅದ್ರ ಜೊತೆಗೆ ಕಾಳು ಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಬರ್ಡೇಗೆ ಅಂತ ಎಲ್ಲೂ ಹೋಗಲ್ಲ. ಕೇಕು ಚಿಕ್ಕ ಪುಟಾಣಿ ಕೇಕ್ ಮನೆಯಲ್ಲೇ ಮಾಡ್ಕೊಳ್ತೀನಿ. ಜಾನು ಬರ್ಡೇ ಇರೋದ್ರಿಂದ ಜಾನು ಬರ್ಡೇಗೂ ಕೇಕ್ ಕಟ್ ಮಾಡಬೇಕು. ಈ ಸರಿ ಜಾನು ಬರ್ಡೇಗೂ ಏನು ಕೇಕ್ ಏನು ತರಲಿಲ್ಲ ನಾವು, ನಾನೇ ಮಾಡಿದ್ದೆ. ಬಟ್ ಅವ್ರು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು, ರಜೆ ಏನು ಹಾಕ್ಕೊಂಡಿರಲಿಲ್ಲ. ಬಟ್ ನನ್ನ ಬರ್ಡೇಗೆ ರಜೆ ಹಾಕ್ಕೊಂಡಿದ್ರು, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಬುಬ್ಲು ಬಿಡಲ್ಲ, ಅವಾಗಲೂ ಎತ್ಕೊಂಡೇ ಇರಬೇಕು, ಅವನ ಜೊತೆಲೇ ಇರಬೇಕಾಗುತ್ತಲ್ವ. ಹಾಗಾಗಿ ಅವ್ರ ಬರ್ಡೇಗೂ ನಾನೇ ಕೇಕ್ ಮಾಡಿದೆ. ಅದು ಕ್ಲಿಪ್ಪಿಂಗ್ಸ್ ಇದ್ದರೆ ಯಾವಾಗಲಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಕೇಕ್ ಮಾಡಿದೆ, ಬಟ್ ಅದು ಅಷ್ಟು ನೀಟಾಗಿ ಬರಲಿಲ್ಲ. ಅದು ದೊಡ್ಡ ಕಥೆನೇ ಇದೆ, ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಇದನ್ನು ಈ ಥರ ಮಾಡಿಕೊಂಡು ಒಂದು ವಿಸಲ್, ನಾನು ಇದನ್ನು 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತು ಕಮ್ಮಿಂಗ್ ಬ್ಯಾಕ್ ಏನಂದರೆ ಎಲ್ಲೂ ಹೊರಗಡೆ ಹೋಗಲ್ಲ ಅಂತಂದರೆ ಚಿಕ್ಕ ಮಕ್ಕಳಲ್ವ, ಅವ್ರನ್ನ ಕರ್ಕೊಂಡು ನಿಜವಾಗ್ಲೂ ಎಲ್ಲೂ ಹೋಗೋಕ್ಕಾಗಲ್ಲ. ಎಲ್ಲಾದರೂ ಹೋಗ್ತೀವಿ ಅಂದರೆ ಅವರು ಒಂದು ಬ್ಯಾಗ್ನೇ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲಾದರೂ ಎಲ್ಲಿ ಹೋಗೋಕ್ಕಾಗುತ್ತೆ ಈ ಚಿಕ್ಕ ಮಕ್ಕಳು ಕಟ್ಕೊಂಡು ಈ ಮಳೆಗಾಲದಲ್ಲಿ ಅಂತ ಹೇಳಿ ನಾವೆಲ್ಲೂ ಔಟ್ಸೈಡ್ ಹೋಗಿಲ್ಲ. ಮನೇಲೇ ನಾನೇ ಒಂದು ಪುಟ್ಟ ಕೇಕ್ನ ಮಾಡಿ ಕಟ್ ಮಾಡ್ಕೊಂಡು ತಿಂತೀವಿ. ನೆಕ್ಸ್ಟು ಇದಾದಮೇಲೆ ನಾನು ಚಿಕನ್ನು ಜಸ್ಟ್ ಏನಂದರೆ ಫ್ರೈ ಮಾಡ್ಕೊಳ್ಳೋ ಥರ, ಬೇರೆ ಏನೋ ನಾನು ಜಾಸ್ತಿ ಮಸಾಲ ಹಾಕ್ಕೊಂಡೆಲ್ಲ ಮಾಡ್ಕೊಳ್ಳಲ್ಲ. ನಮ್ಗೆ ಅದು ಸ್ಪೈಸಸ್ ಜಾಸ್ತಿ ಅಂದರೆ ಇಷ್ಟನೂ ಆಗಲ್ಲ. ಸೊ ಒಂದು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಕೊಳ್ತೀನಿ. ಅದಕ್ಕೆ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಅದ್ರ ಜೊತೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನಾನು ಇಷ್ಟೇ ಮಾಡ್ಕೊಂಡಿದ್ದು, ತುಂಬಾ ಟೇಸ್ಟಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ನಾನು ಬರ್ಗರ್ ಮಾಡ್ತಾಯಿದ್ದೀನಿ. ಬರ್ಗರ್ ಬ್ರೆಡ್ಡು ನನಗೆ ಸಿಗಲಿಲ್ಲ, ಸ್ಟಾಕ್ ಇಲ್ಲ ಅಂತ ತೋರಿಸಿದ್ರು. ಹಾಗಾಗಿ ನಾರ್ಮಲ್ ವಡಪಾವು ಅಲ್ಲ, ಅದು ಪಾವ್ ಬಜ್ಜಿ ಇದು ಬರುತ್ತಲ್ಲ ಅದ್ರದ್ದಂತೆ ಅದು ಬ್ರೆಡ್ಡು ನಂಗೆ ಗೊತ್ತಿಲ್ಲ, ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಅದು ತುಂಬ ಸಾಫ್ಟ್ ಇದೆ. ಜಾನು ಹಂಗಂದ್ರು, ನಾನು ಆರ್ಡ್ರ್ ಮಾಡಾದ್ಮೇಲೆ ಬಂತು. ಸೊ ಅದನ್ನೇ ಬರ್ಗರ್ ಥರ ಮಾಡ್ಕೊಳ್ಳೋಣ ಮನೇಲಿ ಅಂತ ಮಾಡ್ತಿದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ತಿದ್ದೀನಿ, ಚೆನ್ನಾಗಿ ಬಂತು, ಸಖತ್ತು ಟೇಸ್ಟು. ಹೆಂಗಿತ್ತಂದರೆ ಬರ್ಗರ್ ಅನ್ನೋ ಥರನೇ ಇತ್ತು. ಬಟ್ ಅದಕ್ಕೆ ಎಕ್ಸ್ಟ್ರಾ ಏನಾಗ್ತಾರೆ ಅಂದರೆ ಮಯೋನೈಸ್ ಹಾಕಿರ್ತಾರೆ, ಮತ್ತು ಇನ್ನೊಂದು ಎಲೆಕೋಸು ಅಥವಾ ಇನ್ನೊಂದೇನೋ ಬರುತ್ತೆ, ಅದ್ರ ಹೆಸರು ನನಗೆ ಬರ್ತಾಯಿಲ್ಲ, ಅದನ್ನು ಏನೋ ಆ್ಯಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಬಟ್ ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗಿರಲಿ ಚೆರಿ ಅಂತೂ ತುಂಬ ಇಷ್ಟಪಡ್ತಿಂದ. ಇದನ್ನ ಫಸ್ಟು ಮೂಳೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು, ಹಾಗಾದರೆ ಬೇಗ ಬೇಯ್ಕೊಳ್ಳುತ್ತೆ. ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನೀವು ಹಾಕ್ಕೊಂಡು ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಟೊಮೊಟೊ ಕೆಚಪ್ಪು ಕೂಡ ಇರಲಿಲ್ಲ, ಸಾಸ್ ಇರಲಿಲ್ಲ, ಇರೋದನ್ನೇ ಹಾಕ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಇದನ್ನು ಏನು ಡೀಪ್ ಫ್ರೈ ಎಲ್ಲ ಮಾಡಲ್ಲ ನಾನು, ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದೇ ಎಣ್ಣೆಯಲ್ಲಿ ಅರೌಂಡ್ 6 ವಡೆನೋ 8 ವಡೆನೋ ಆಯಿತು. ಇದು ಚಿಕನ್ದು ಯಾವುದೇ ರೀತಿಯಾದಂಥ ಕೆಮಿಕಲ್ ಅಥವಾ ಬೇರೆ ಏನೂ ನಾನು ಹಾಕ್ಕೊಂಡಿಲ್ಲ. ಇಷ್ಟೇ ಎಣ್ಣೆ, ಫಸ್ಟ್ ಇಷ್ಟು ಬಿಟ್ಬಿಟ್ಟೆ, ಆಮೇಲೆ ಅನಿಸ್ತು ಇಷ್ಟು ಬಿಡಬಾರ್ದಿತ್ತು ಅಂತ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಫಸ್ಟೇ ಜಾಸ್ತಿ ಹಾಕ್ಬೇಡಿ, ಏಕೆಂದರೆ ಎಣ್ಣೆ ಜಾಸ್ತಿ ಕುಡ್ಬಿಡುತ್ತೆ. ಇದನ್ನು ಡೀಪ್ ಫ್ರೈ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಆ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ, ಕ್ಯಾಪ್ಸಿಕಮ್ಮು, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸಾರಿ ಮಾಡ್ಕೊಂಡು ತಿನ್ನಿ. ನಿಮಗೆ ಅನಿಸುತ್ತೆ ವಾವ್ ಚೆನ್ನಾಗಿದೆ, ಮನೇಲೇ ಮಾಡ್ಕೊಳ್ಬೋದು ಅಂತ. ನನ್ನ ಹತ್ರ ಮನೇಲೇ ಯಾವುದೋ ಒಂದು ಪ್ಯಾಕೆಟು ಟೊಮೊಟೊ ಸಾಸ್ತು ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟೇ, ಇವತ್ತು ಬಿರಿಯಾನಿ ಮಾಡ್ಕೊಂಡಿದ್ವಿ, ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡಿದ್ವಿ, ಅದ್ರ ಜೊತೆಗೆ ಹೋಮ್ ಮೇಡ್ ಬರ್ಗರ್ ಮಾಡಿದ್ದೆ. ಈ ಥರ ಆಯಿತು. ಚಿಕನ್ ಕೂಡ 3 ಅಷ್ಟೇ, ತುಂಬ ಚೆನ್ನಾಗಿತ್ತು. ನನಗೇನೋ ಇಷ್ಟ ಆಯಿತು. ಚೆರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜೊತೆಗೆ ಐಸ್ ಕ್ರೀಮ್ ಬೇರೆ ಆರ್ಡ್ರ್ ಮಾಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಕೊನೆಯಲ್ಲಿ ತಿಂದ್ವಿ. ಈ ಥರ ಇತ್ತು ಇವತ್ತಿನ ನನ್ನ ಬರ್ಡೇ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದು. ಫಸ್ಟೇ ಬಟ್ಟೆ ತೊಗೊಂಬಂದಿದ್ದೆ. ನಾನು ಅದು ಯಾವುದೂ ವೀಡಿಯೋ ಮಾಡಿಲ್ಲ. ಶಾರ್ಟ್ಸಲ್ಲಿ ಬೇಕಾದರೆ
ಟ್ರೈ ಮಾಡ್ತೀನಿ, ಇರ್ಬೋದು ಅನಿಸುತ್ತೆ. ಅದನ್ನು ಹಾಕೋಕ್ಕೆ ಫುಲ್ ಲೆಂತಿ ವಿಡಿಯೋ ನಾನು ಯಾವುದು ಹೊರಗಡೆ ಶಾಪಿಂಗ್ ಹೋಗಿದ್ದು ಯಾವುದೂ ಮಾಡಿಲ್ಲ. ಅದು ಶಾರ್ಟಲ್ಲಿದೆ, ಶಾರ್ಟ್ಸ್ಗೆ ಹಾಕೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಬಟ್ ವಿಡಿಯೋ ಎಡಿಟ್ ಮಾಡೋಕ್ಕೂ ಕೂಡ ನನಗೆ ಟೈಮೇ ಇಲ್ಲ. ಮೊದಲೆಲ್ಲ ಹೇಗೆ ಅಂದರೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ಕೋಬೇಕು, ಹೊರಗಡೆ ಕೇಕ್ ತರಬೇಕು, ಹೊರಗಡೆ ಸುತ್ತಾಡಬೇಕು, ಎಲ್ಲಾದರೂ ಹೋಗಬೇಕು, ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಏನಂದರೆ ಆ ಥರ ಏನೂ ಅನಿಸಲ್ಲ. ಮನೆಯಲ್ಲೇ ಮಾಡಿಕೊಂಡು ಸಿಂಪಲ್ಲಾಗಿ ಊಟ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಹೋಟೆಲ್ಗೂ ಹೋಗಿ ತಿನ್ನಬೇಕು ಅಂತ ನನಗೆ ಅನಿಸಲ್ಲ. ಮನೆಯಲ್ಲೇ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಕೇಕು ಅಷ್ಟೇ, ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತಲ್ಲ, 10 kg ಕೇಕ್ನು ತರಿಸಿ ತಿನ್ನುವಷ್ಟು ಇದೆ. ಬಟ್ ನನಗೆ ಏನೋ ಗೊತ್ತಿಲ್ಲ, ತಿನ್ನಬೇಕು ಅಂತ ಅನಿಸಿಲ್ಲ, ಈ ಮನೇಲೇ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಏನೋ ಸಿಂಪಲ್ಲಾಗಿ ನನಗೆ ಬೇಕಾದ ರೀತಿಲಿ ಮಾಡಿದ್ದೀನಿ. ಹೆಂಗಿದಮ್ಮ, ಚೆನ್ನಾಯ್ತಾ? ಟೇಸ್ಟಿ. ಚೆನ್ನಾಗೈತೆ. ಮಯೋನೀಸ್ ಅಂದಿದ್ರೆ ಮಯೋನೀಸ್ ಅಂತಲ್ಲ, ಕೆಚಪ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋದು ಸಾಕು, ಇಲ್ಲಾಂದ್ರೆ ಹಿಂಗೆ ತಿಂದರೆ ಸಾಕು. ಚಿಕನ್ದು ಒಡೆ ಇದೆಯಲ್ಲ ಅದೇನೇ ಟೇಸ್ಟ್ ಕೊಡ್ತೈತೆ ಜಾಸ್ತಿ. ನನಗೆ ಹೋಟೆಲು ಊಟ ಅಷ್ಟೊಂದು ಇಷ್ಟನೇ ಆಗಲ್ಲ. ಏನೋ ಟೇಸ್ಟ್ ಆಗೈತೆ ತಿನ್ನಬೇಕು ಅಂತ ಅನಿಸಲ್ಲ. ಅದೇನು ಚೆನ್ನಾಗಿ ದೊಡ್ಡ ದೊಡ್ಡ ಹೋಟೆಲು ಅಂತ ಹೋಗಿರ್ತೀವಿ, ಅಲ್ಲಿ ಚೆನ್ನಾಗೇ ಇರಲ್ಲ. ಆ ಥರ ಅನುಭವ ನನಗೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ತಿಂದಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಯಾಕೆ ಬಂದೆ ಇಲ್ಲಿಗೆ ಬರದೇ ಇದ್ದರೂ ಆಗುತ್ತೆ ಅಂತ ಅನಿಸ್ಬಿಡುತ್ತಲ್ಲ. ಆ ಥರ ಹೋಗಿ ಆ ಥರ ಫೀಲ್ ಮಾಡಿಕೊಂಡು ನನಗೆ ಹೋಟೆಲ್ ಹೋಗೋದೇ ಬೇಡ. ಅದು ಹೇಗಿರಲಿ, ನಾವೇ ಒಂದ್ಸರಿ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ನನಗೆ ಹೇಗೆ ಬೇಕೋ ಹಾಗೆ ಮನೇಲಿ ಹೊಸ್ದಾಗಿ ಟ್ರೈ ಮಾಡ್ತೀನಿ. ಬಟ್ ತಿನ್ನೋ ಥರ ಅಂತೂ ಇರುತ್ತೆ. ಹೊಸ್ದಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ವಾವ್ ಚೆನ್ನಾಗಿದೆ ಅನ್ನೋ ಥರ ಇರುತ್ತೆ. ಅದೇ ಒಂದು 2-3 ಸರಿ ಮಾಡ್ತಾ ಅದು ತುಂಬ ಚೆನ್ನಾಗೇ ಬರುತ್ತೆ. ಈಗ ಬರ್ಗರ್ ಮಾಡ್ತಿದ್ದೀವಿ, ಪಿಜ್ಜಾನೂ ಕೂಡ ನಾನು ಮಾಡಿದ್ದೀನಿ ಮನೆಯಲ್ಲಿ. ಅವರು ಮೈದಾ ಎಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ನಮ್ಮದು ಸಖತ್ತಾಗೇ ಬರುತ್ತೆ. ಬಟ್ ನಾನು ಜಾಸ್ತಿ ಮೈದಾ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದ್ರ ಜೊತೆಗೆ ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವ, ಅದಕ್ಕೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ. ಅದು ಬಿಟ್ಟರೆ ಚೆನ್ನಾಗೇ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಫಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿರಲ್ಲ, ಆಮೇಲೆ ಚೆನ್ನಾಗಿರುತ್ತೆ. ಮಾಡ್ತಾ ಸಖತ್ತಾಗೇ ಬರುತ್ತೆ. ಬೇಕ್ರಿಲಿ ಮಾಡೋದನ್ನ ನೀವು ಕೂಡ ಮನೇಲಿ ಆರಾಮಾಗಿ ಮಾಡ್ಬೋದು. ನಾನು ಕೆಲವೊಂದು ಒಂದೊಂದು ಟ್ರೈ ಮಾಡ್ತಿರ್ತೀನಿ. ಸೊ ಈ ಥರ ಇತ್ತು. ನನಗಂತೂ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂತ ನಾನು ಟ್ರೈ ಮಾಡ್ತೀನಿ. ವಿಡಿಯೋ ಅಷ್ಟೊಂದು ಮಾಡ್ಕೊಂಡಿಲ್ಲ, ನಾನು ಮಾಡೋಕ್ಕಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ ಅಂತಲ್ಲ. ನಾನು ನನ್ನ ಮಕ್ಕಳು ನೋಡ್ಕೊಳ್ಳೋದೇ ನನಗೆ ಟೈಮ್ ಆಗಿಬಿಡುತ್ತೆ. ಸುಮ್ಮನೆ ಕೂತಿರ್ತೀನಿ, ಬಟ್ ಅವ್ರನ್ನ ಎತ್ಕೊಂಡೇ ಇರಬೇಕು. ಆ ಥರ ಇರೋದ್ರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಪಾಪು ಅವನಲ್ಲ, ಅವನಂತೂ ಅಡುಗೆ ಮಾಡ್ತಿದ್ರು ಬಂದು ಸೊಂಟದಲ್ಲಿ ಕುತ್ಕೊಂಡ್ಬಿಡ್ತಾನೆ. ಸೊ ವಿಡಿಯೋ ಹೆಂಗೆ ಮಾಡ್ಕೊಳಕ್ಕಾಗುತ್ತೆ. ಇದೂ ಅಷ್ಟೇ, ಟ್ರೈಪಾಡೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಕೈಲೇ ನಾನು ವಿಡಿಯೋ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಲಿ ಮಾಡ್ತಾ ವಿಡಿಯೋ ಮಾಡಿದ್ದೀನಿ. ಒಂದೊಂದು ಕಡೆ ಜಾನು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಈ ಥರ ಈ ವಿಡಿಯೋನ ಮಾಡಿರೋದು. ಎದ್ದ ಆಲ್ರೆಡಿ.